ಪಕ್ಷ ಅವರಿಗೆ ಮೋಸ ಮಾಡಿದ್ರು. ತಾವು ಚುನಾವಣೆ ಅಂತ ಹೇಳಿ ಅವರ ಮೇಲೆ ಒತ್ತಡ ಹಾಕಿ ಜನತಾದಳದ ಅಭ್ಯರ್ಥಿ ಮಾಡಿದ್ದೀರಿ. ಜನತಾದಳದ ಬಗ್ಗೆ ಜನರಲ್ಲಿ ಪ್ರೀತಿ ವಿಶ್ವಾಸ ಇದೆ. ಇವತ್ತು ನೇಮಿರಾಜ್ ನಾಯಕ್ ಅವರು ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ಅವತ್ತಿನ ದಿನ ಒಂದು ಕಚೇರಿಗೆ ಬಂದರು. ನಾಮಪತ್ರ ಸಲ್ಲಿಸ್ತಕ್ಕಂಥ ದಿನವೂ ಇದಕ್ಕಿಂತಲೂ ಬೃಹತ್ ಸಂಖ್ಯೆಯಲ್ಲಿ ಹಳ್ಳಿಯಿಂದ ನಾವು ಆಶೀರ್ವಾದ ಮಾಡಿ ಅವರ ಗೆಲುವಿಗೆ ನಾವಿದ್ದೇವೆ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ನೀವು ಯಾರಿಗೂ ಹೆದರಬೇಕಾಗಿಲ್ಲ, ನಿಮ್ಮನ್ನ ಈ ಬಾರಿ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ತಾಲೂಕಿನ ಮಹಾಜನತೆ ನೀವೇನ್ ತೀರ್ಮಾನ ಮಾಡಿದ್ದೀರಿ, ನನ್ನ ಕಷ್ಟವನ್ನು ಸಹ ಸ್ವಲ್ಪ ತಾವು ಅರ್ಥ ಮಾಡ್ಕೋಬೇಕು. ಇವತ್ತು ನನಗೆ ಬೆಳಗ್ಗೆಯಿಂದ ಇದು 6ನೇ ಕಾರ್ಯಕ್ರಮ. ನಾನು ಇನ್ನೂ 1 ಗಂಟೆ ಮುಂಚೆ ಬರಬೇಕಾಗಿತ್ತು. ಆದರೆ ಪ್ರಧಾನಮಂತ್ರಿಗಳು ಹೊಸಪೇಟೆನಲ್ಲಿ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮ ಮುಗಿಯವರೆಗೆ ನನಗೆ ಹೆಲಿಕಾಪ್ಟರ್ನ ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ. ಇಲ್ಲೇ ಇದ್ರೆ ಇನ್ನೂ 1 ಗಂಟೆಗಳ ಕಾಲ ನಿಮ್ಮ ಜೊತೆ ಇರ್ತಾ ಇದ್ದೆ ನಾನು. ಇವತ್ತು ಕೊಪ್ಪಳದಲ್ಲೂ ಸಹ ನಮ್ಮ ಅಭ್ಯರ್ಥಿ ಚಂದ್ರಶೇಖರ್ ಅವರು ಗೆಲ್ತಕ್ಕಂಥ ಎಲ್ಲಾ ರೀತಿಯ ವಾತಾವರಣ ಏನಿದೆ ಅಲ್ಲೂ ಸಹ 40 ರಿಂದ 50 ಸಾವಿರ ಜನತೆ ಸೇರಿದ್ದಾರೆ ಅಂತಕ್ಕಂಥ ದೂರವಾಣಿ ಕರೆ ಮಾಡ್ತಾ ಇದ್ದಾರೆ. ಒಂದು ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ಇಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾನೆ 2013 ಇಲ್ಲಿನ ಮರ್ಷವರ್ಧನ್ ಇದ್ದಾರೆ. 2013ರಲ್ಲಿ ಅವ್ರನ್ನ ಕರ್ಕೊಂಡ್ಬಂದ್ರು. ನಾವು ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಅಂತ ಹೇಳಿ ಕರ್ಕೊಂಡ್ಬಂದು ನಮ್ಮಿಂದ ಟಿಕೆಟ್ ಪಡೆದು ಅವತ್ತು 13ನೇ ಇಸ್ವಿನಲ್ಲಿ ಅವರನ್ನ ಜನತಾದಳದ ಅಭ್ಯರ್ಥಿಯಾಗಿ ಪುಣ್ಯಾತ್ಮ ತಂದೆ ತಾಯಂದರು ನೀವು ಅವ್ರಿಗೆ ಆಶೀರ್ವಾದ ಮಾಡಿದ್ರಿ. ಆದರೆ ಇಲ್ಲಿ ಗೆದ್ದಂತ ಜನತಾದಳದಿಂದ ಗೆದ್ದಂತ ವ್ಯಕ್ತಿ ಹಣಕ್ಕೋಸ್ಕರವಾಗಿ ಮಾರಾಟ ಮಾಡಿಕೊಂಡು ಘಟನೆ ಏನಿದೆ ಇವತ್ತು ನೇಮಿರಾಜ್ ನಾಯಕ್ ಅವರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ರೀತಿಯ ನೈತಿಕತೆ ಅವರಲ್ಲಿಲ್ಲ. ಬಹುಶಃ ಅಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಯಾವುದೇ ರೀತಿಯ ಕೆಲಸವನ್ನ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಕಪ್ಪ ಕಾಣಿಕೆ ಕೊಡದೆ ಕೆಲಸ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ವ್ಯಕ್ತಿಯ ನಡವಳಿಕೆ ಏನಿದೆ ನಾನು ಬಹಳ ಹತ್ತಿರದಿಂದ ಗಮನಿಸ್ತಾ ಬಂದಿದ್ದೇನೆ. ಇವತ್ತು ಭಗವಂತನೇ ಜನತಾದಳಕ್ಕೆ ನನ್ನ ಹೋರಾಟಕ್ಕೆ ಇವತ್ತು ನೇಮಿರಾಜ್ ನಾಯಕ್ ಅಂತ ಜನರ ಮಧ್ಯದಲ್ಲಿ ಬದುಕ್ತಕ್ಕಂಥ ಜನರ ಕಷ್ಟ ಸುಖಗಳನ್ನು ನೋಡಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಕ್ಕಂಥ ನೇಮಿರಾಜ್ ನಾಯಕ್ ಅವರನ್ನ ಇವತ್ತು ದೇವರೇ ನನ್ನ ಜೊತೆಗೆ ಕಳಿಸ್ಕೊಟ್ಟಿದ್ದಾನೆ ನನ್ನ ಹೋರಾಟಕ್ಕೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ಅಗರಿಬೊಮ್ಮನಹಳ್ಳಿಯ ಜನತೆಗೆ ಒಂದು ಮಾತನ್ನ ಕೊಡ್ತೇನೆ. ಇವತ್ತು ಬಳ್ಳಾರಿ ನಗರ ಜಿಲ್ಲೆ ಏನಿದೆ ಅಗರಿಬೊಮ್ಮನಹಳ್ಳಿಯಲ್ಲಿ ಇವತ್ತು ನೀವು ನಮ್ಮ ನೇಮಿರಾಜ್ ನಾಯಕ್ ಅವ್ರನ್ನ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ನನಗೇನಿದೆ. ಇವತ್ತು ನೇಮಿರಾಜ್ ನಾಯಕ್ ಅವರನ್ನ ನಾನು ಒಂದು ಮಾತು ಹೇಳ್ತೇನೆ, ಈ ರಾಜ್ಯದಲ್ಲಿ ಜನತಾದಳದ ಸರ್ಕಾರ ನಿಮ್ಮಂತ ಪುಣ್ಯಾತ್ಮ 4-6 ಕೋಟಿ ಜನತೆಯ ಆಶೀರ್ವಾದದಲ್ಲೇ ಜನತಾದಳದ ಸರ್ಕಾರ ರಚನೆ ಆಗ್ತಾ ಇದೆ. ಜನತಾದಳದ ಸರ್ಕಾರದಲ್ಲಿ 2013 ಇಲ್ಲಿಗೆ ನಾವು ಈಗ ಮಾತಾಡ್ತಾ ಇದ್ರಲ್ಲ 2023 10ನೇ ತಾರೀಕು ನಾವು ತೆನೆಯನ್ನು ಕೀಳ್ತಾ ಇದ್ದೇವೆ. 3 ದಿನಗಳ ಕಾಲ ಒಣಗಿಸ್ತೀವಿ. 13ಕ್ಕೆ ತೆನೆಯನ್ನು ತಲೆ ಮೇಲೆ ಒತ್ತು ಬರ್ತೀವಿ. ಇದನ್ನ ನಮ್ಮ ಸ್ನೇಹಿತರು ಇಲ್ಲಿ ಹೇಳ್ತಾ ಇದ್ರು. ಒಂದು ಮಾತು ಹೇಳ್ತೇನೆ, ನೇಮಿರಾಜ್ ನಾಯಕ್ ಅವ್ರನ್ನ ನೀವು ಗೆಲ್ಲಿಸ್ಕೊಡಿ. ಅವ್ರನ್ನ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಮುಂದಿನ ದಿನಗಳಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಸಹಕಾರವನ್ನು ಕೊಡ್ತೇನೆ. ಇವತ್ತು ನನ್ನ ಪ್ರತಿನಿಧಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಇವತ್ತು ನೇಮಿರಾಜ್ ನಾಯಕ್ ಅವರನ್ನ ನಿಮ್ಮಗಳ ಸೇವೆಗೆ, ಈ ಭಾಗದ ನನ್ನ ರೈತ ಬಂಧುಗಳ ಬದುಕಿಗೆ, ನನ್ನ ತಾಯಂದರ ಬದುಕಿಗೆ, ದೀನದಲಿತರ ಬದುಕಿಗೆ ಅವರಿಗೆ ಎಲ್ಲಾ ರೀತಿಯ ಶಕ್ತಿ ತುಂಬಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸಲಿಕ್ಕೆ ನನ್ನ ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳನ್ನ ಈ ರಾಜ್ಯದಲ್ಲಿ ತರಬೇಕು ಅಂತ ಹೊರಟಿದ್ದೇನೆ. ಈ ಕಾರ್ಯಕ್ರಮಗಳನ್ನ ನಾನು ಸಂಪೂರ್ಣವಾಗಿ ಜಾರಿಗೆ ತಂದರೆ ಪ್ರತಿ ಕುಟುಂಬಗಳ ನೆಮ್ಮದಿಯ ಬದುಕನ್ನ ಕಾಣ್ತೀರಿ ನೀವು. ಇವತ್ತು ನಮ್ಮ ರೈತ ಬಂಧುಗಳಲ್ಲಿ ಯಾವುದೇ ಸಮಾಜ ಇರಲಿ,
ಇವತ್ತು ನೀವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. ಉಚಿತವಾದಂತಹ ಶಿಕ್ಷಣ ನನ್ನ ಹಳ್ಳಿಯ ರೈತ ಮಕ್ಕಳು, ದೀನದಲಿತರ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳಿಗೂ ಶ್ರೀಮಂತ ಮಕ್ಕಳಿಗೆ ದೊರಕತಕ್ಕಂಥ ಶಿಕ್ಷಣ ಈ ರಾಜ್ಯದಲ್ಲಿ ದೊರಕಬೇಕು. 20-30 ಲಕ್ಷ ವೆಚ್ಚದ ಕಾಯಿಲೆಗಳು ಬಂದ್ರೆ ನೀವು ನಿಮ್ಮ ಭೂಮಿ ಮಾರಾಟ ಮಾಡಬೇಕಾಗಿಲ್ಲ, ನಿಮ್ಮ ಆಸ್ತಿ ಮಾರಾಟ ಮಾಡಬೇಕಾಗಿಲ್ಲ. ಸರ್ಕಾರವೇ 20-30 ಲಕ್ಷ ಹಣವನ್ನ ಇವತ್ತು ಅಂತ ಕಾಯಿಲೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಈ ರಾಜ್ಯದಲ್ಲಿ ತಂದು ಕೊಡ್ತಾ ಇದ್ದೇನೆ. ನನ್ನ ರೈತರು ಮುಂದಕ್ಕೆ ನೀವು ಸಾಲಗಾರರಾಗಬೇಕಾಗಿಲ್ಲ. ನೀವು ಹತ್ತಿ ಬೆಳೆ ಬೆಳಿತೀರೋ, ಮೆಣಸಿನಕಾಯಿ ಬೆಳೆ ಬೆಳಿತೀರೋ, ಇಲ್ಲ ತೊಗರಿ ಬೆಳಿತೀರೋ, ಯಾವುದೇ ರೀತಿಯ ಬೆಳೆ ಬೆಳಿಬೇಕಾದ್ರೆ ಮುಂಗಾರು ಪ್ರಾರಂಭ ಆಗಿ ಮಳೆಗಾಲ ಪ್ರಾರಂಭ ಆಗಿ ನೀವು ಬೇಸಾಯಕ್ಕೆ ಹೊಲೆ ಕಿಳಿಬೇಕಾದ್ರೆ ಸಾಲ ಮಾಡಿ ನೀವು ಬೇಸಾಯ ಮಾಡಬೇಕಾಗಿಲ್ಲ. ನಿಮ್ಮೆಲ್ಲರಿಗೆ ಬಿತ್ತನೆ ಬೀಜವನ್ನು ಖರೀದಿ ಮಾಡಲಿಕ್ಕೆ, ರಸಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಇವತ್ತು ಬಿಜೆಪಿಯ ಸರ್ಕಾರದಲ್ಲಿ ಬೆಲೆಗಳು ಏರ್ತಾ ಇದ್ದಾವೆ. ರಸಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಎಕರೆಗೆ 10,000, 2 ಎಕರೆ ಇದ್ರೆ 20,000, 3 ಎಕರೆ ಇದ್ರೆ 30,000, 10 ಎಕರೆಯವರೆಗೆ 1 ಲಕ್ಷ ರೂಪಾಯಿಗಳನ್ನ ನನ್ನ ರೈತರು ಸಾಲಗಾರರಾಗದೆ ಇವತ್ತು ಬಿತ್ತನೆ ಬೀಜ ಗೊಬ್ಬರ ಖರೀದಿ ಮಾಡಲಿಕ್ಕೆ 1 ಲಕ್ಷ ರೂಪಾಯಿಗಳವರೆಗೆ ಪ್ರತಿ ವರ್ಷ ನಮ್ಮ ರೈತರಿಗೆ ಇವತ್ತು ಕೃಷಿ ಕ್ಷೇತ್ರಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ತರ್ತಾ ಇದ್ದೇನೆ. ಯಾರಿಗೆ ಭೂಮಿ ಇಲ್ಲದೆ ಇರ್ತಕ್ಕಂಥವ್ರು, ಹೊಲ ಇಲ್ಲದೆ ಇರ್ತಕ್ಕಂಥವ್ರು ಕೂಲಿ ಕೆಲಸ ಏನು ಮಾಡ್ತೀರಿ, ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಮತ್ತೆ ಗ್ಯಾಸ್ ಬೆಲೆ ಏನು ಜಾಸ್ತಿ ಆಗಿದೆ, ವರ್ಷಕ್ಕೆ 5 ಸಿಲಿಂಡರ್ ಸರ್ಕಾರದಿಂದ ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಇವತ್ತು ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದೆ. 65 ವರ್ಷ ಮೇಲ್ಪಟ್ಟಂತವರಿಗೆ ಕೊನೆಗಾಲದಲ್ಲಿ ಒಳ್ಳೆಯ ನೆಮ್ಮದಿಯ ಬದುಕನ್ನು ಕಾಣಬೇಕು. ಆ ತಂದೆ ತಾಯಂದ್ರು ಅವರು ಬದುಕಿರೋವರೆಗೆ ತಿಂಗಳಿಗೆ 5,000 ರೂಪಾಯಿಗಳ ಗೌರವಧನ ಆ ತಂದೆ ತಾಯಂದ್ರಿಗೆ ಬರುತ್ತಾರೆ. ವಿಧವಾ ತಾಯಂದ್ರು ಮದುವೆ ಆಗದೆ ಇರತಕ್ಕಂಥ ಹೆಣ್ಣು ಮಕ್ಕಳು, ಗಂಡ ಬಿಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಗೌರವಯುತವಾಗಿ ಬದುಕಲಿಕ್ಕೆ 2,500 ರೂಪಾಯಿ ಏರಿಕೆ ಮಾಡ್ತಾ ಇದ್ದೇವೆ ತಿಂಗಳಿಗೆ. ಅಂತ ಹೆಣ್ಣು ಮಕ್ಕಳಿಗೆ, ಅಂಗವಿಕಲರಿಗೆ 2,500 ಕೊಡ್ತಾ ಇದ್ದೇವೆ. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಸಾಲ ಏನು ಮಾಡಿದ್ದಾರೆ, ಒಂದು ಬಾರಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಮತ್ತೊಂದು ಪ್ರಮುಖ ಕಾರ್ಯಕ್ರಮ. ಹೀಗೆ ಈ ರೀತಿಯ ಕಾರ್ಯಕ್ರಮಗಳ ಜೊತೆಯಲ್ಲಿ ಯಾರಿಗೆ ಮನೆ ಇಲ್ಲ, ಮುಂದಿನ 5 ವರ್ಷದಲ್ಲಿ ಈ ರಾಜ್ಯದಲ್ಲಿ ಮನೆ ಇಲ್ಲ ಅಂತಕ್ಕಂಥದ್ದು ಯಾರ ಬಾಯಿಂದ ಬರಬಾರದು. ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮನೆಗಳನ್ನ ಪ್ರತಿ ಕುಟುಂಬಕ್ಕೆ ಕಟ್ಕೊಡ್ತಕ್ಕಂಥದ್ದು ಮುಂದಿನ 5 ವರ್ಷದಲ್ಲಿ ಜನತಾದಳದ ಕಾರ್ಯಕ್ರಮ. ಇದೆಲ್ಲ ಇವತ್ತು ನನ್ನ ನಾಡಿನ ಜನತೆ ನೀವು ನೆಮ್ಮದಿಯಿಂದ ಬದುಕಬೇಕು. 75 ವರ್ಷಗಳಾಗಿದೆ ಸ್ವಾತಂತ್ರ್ಯ ಬಂದು, ಇನ್ನೂ ಬಡತನ, ನನ್ನ ರೈತರ ಬದುಕು ಕಣ್ಣಲ್ಲಿ ನೀರಾಗ್ತಾ ಇದ್ದೀರಿ. ನಿಮ್ಮ ಕಣ್ಣೀರನ್ನು ಒರೆಸಬೇಕು ಅಂತಲೇ ದಿನಕ್ಕೆ 18 ಗಂಟೆಗಳ ಕಾಲ ಶ್ರಮ ವಹಿಸಿ ಕಳೆದ 5 ತಿಂಗಳಿನಿಂದ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೇನೆ. ಏಕಾಂಗಿ ಹೋರಾಟ ನಂದು. ಕಾಂಗ್ರೆಸ್ ಬಿಜೆಪಿಯ ಮಹಾನ್ ನಾಯಕರುಗಳು ಬರ್ತಾರೆ. ಈಗ ಕನ್ನಡ ನಾಡಿನ ಜನತೆಯನ್ನ ಈಗ ನೆನೆಸ್ಕೊತಾ ಇದ್ದಾರೆ. ಮಳೆ ಬಂದು ಹಳ್ಳಿಗಳು ಜಲಾವೃತವಾದಾಗ ದೆಹಲಿಯ ನಾಯಕರು ಯಾರು ಬರಲಿಲ್ಲ ನಿಮ್ಮನ್ನು ನೋಡ್ಲಿಕ್ಕೆ. ಕೋವಿಡ್ ಅನಾಹುತದಲ್ಲಿ ಮರಣ ಹೊಂದಿದಾಗ ನಿಮ್ ಕಷ್ಟ ಸುಖಕ್ಕೆ ಇವರು ಯಾರು ಬರಲಿಲ್ಲ. ಇವತ್ತು ನಿಮ್ಮನ್ನ ನೆನೆಸ್ಕೊಂಡು ಬರ್ತಾ ಇದ್ದಾರೆ ಮತ ಕೇಳಲಿಕ್ಕೆ. ದಯವಿಟ್ಟು ನಿಮ್ಮ ಮನೆಯ ಮಗನಾಗಿರ್ತಕ್ಕಂಥ ನಾವು ಆಯ್ಕೆ ಮಾಡಿ ಅಗರಿ ಬೊಮ್ಮನಹಳ್ಳಿಯಲ್ಲೇ ಯಾವುದೇ ರೀತಿಯ ನೀರಾವರಿ ಯೋಜನೆಗಳು ಸಂಪೂರ್ಣಗೊಳ್ತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟು ನನ್ನ ರೈತರ ಹೊಲಕ್ಕೆ ನೀರನ್ನು ಹರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಗೆ ಇವತ್ತು ಕುಡಿಯೋ ನೀರನ್ನ ನದಿ ಮೂಲದಿಂದ ತಂದುಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಕೊಟ್ಟೂರು ಕೆರೆಗೆ ನೀರನ್ನ ಇವತ್ತು ತಂದುಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಇಲ್ಲಿಯ ಹಿರಿಯ ನಾಯಕರು ಈ ಒಂದು ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚಿನ ನೀರಾವರಿ ಸೌಲಭ್ಯಗಳನ್ನು ತಂದುಕೊಟ್ಟಂತ ಚನ್ನಬಸವನಗೌಡರು ಏನಿದ್ದಾರೆ, ಅವರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅನ್ನೋದು ಕೆಲವರು ನನ್ನ ಗಮನಕ್ಕೆ ತಂದಿದ್ದಾರೆ. ಆ ಚನ್ನಬಸವನಗೌಡರ ಪುತ್ಥಳಿಯನ್ನ ಕೊಡ್ತಕ್ಕ ನಾಳೆ ಕೆಲಸ. ನಾನು 2ನೇ ಬಾರಿ ಮುಖ್ಯಮಂತ್ರಿಯಾಗ ಅಪ್ರೂವಲ್ ಕೊಟ್ಟಿರೋದು ಇವತ್ತು ನಾಳೆ ಕೆಲಸ. ಅದಕ್ಕೆ ನಾನು ನಿಮಗೆ ಹೇಳ್ತಕ್ಕಂಥ ಒಂದು ಇಂಜಿನಿಯರಿಂಗ್ ಕಾಲೇಜು ಇವತ್ತು ಅಗರಿ ಬೊಮ್ಮನಹಳ್ಳಿಗೆ ಬೇಕು ಅಂತ ಏನು ಹೇಳ್ತಾರೆ. ಒಂದು
ಒಂದು ಇಂಜಿನಿಯರಿಂಗ್ ಕಾಲೇಜ್ ತಂದುಕೊಡೋದಷ್ಟೇ ಅಲ್ಲ, 18 ಕೆರೆಗೆ ನೀರನ್ನು ತುಂಬಿಸ್ಕೊಡ್ತಕ್ಕಂಥದ್ದು ಇರ್ಬೋದು. ನಂದಿದುರ್ಗ ನರೇಬೇಳ್ ನೇತ್ ನೀರಾವರಿ ಯೋಜನೆ ಏನಿದೆ, ಎಲ್ಲ ವಿಷಯಗಳನ್ನು ನನಗೆ ಬಿಡಿ. ಇವತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಜನತಾ ಜಲಧಾರೆ. ನಮ್ಮ ನಾಡಿನ ಒಂದೊಂದು ಇಂಚು ನದಿಯ ನೀರು ಪ್ರತಿ ರೈತನ ಹೊಲಕ್ಕೆ ಹರಿಬೇಕು. ಅದು ಮುಂದಿನ 5 ವರ್ಷದ ನಮ್ಮ ಕಾರ್ಯಕ್ರಮ. ಇವತ್ತು ನನಗೋಸ್ಕರ ಇಷ್ಟೊಂದು ಪ್ರೀತಿಯಲ್ಲಿ ನೇಮಿರಾಜ್ ನಾಯಕ್ ಅವರ ಪರವಾಗಿ ಇವತ್ತು ನಾಡಿನ ಜನತೆಗೆ ಸಂದೇಶ ಕೊಡಲಿಕ್ಕೆ 2ನೇ ಕಾರ್ಯಕ್ರಮ. ಇವತ್ತು ಅಗರಿ ಬೊಮ್ಮನಹಳ್ಳಿನಲ್ಲಿ ತಾವೇನು ಇಷ್ಟು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀರಿ, ಅವರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡೋದು ನಿಮ್ಮ ಜವಾಬ್ದಾರಿ. ಅವರನ್ನ ರಾಜ್ಯದಲ್ಲಿ ಪ್ರಮುಖ ಸ್ಥಾನದಲ್ಲಿ ಒಳ್ಳೆಯ ಒಂದು ಖಾತೆಯನ್ನು ಕೊಟ್ಟು ಮಂತ್ರಿ ಮಾಡಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಚಾಲನೆ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲನೇ ಅಕೌಂಟು ಹಲವಾರು ವರ್ಷಗಳ ನಂತರ. ಯಾಕೆಂದ್ರೆ ಒಂದು ಕಾಲದಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕಾದ್ರೆ ಬಳ್ಳಾರಿಯಲ್ಲಿ ಸುಮಾರು 8-9 ಶಾಸಕರುಗಳನ್ನು ಆಯ್ಕೆ ಮಾಡಿದ್ರು. ಇವತ್ತು ನಬಿ ಅವರು ಸಹ ದೇವೇಗೌಡರ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿದ್ರು. ನಬಿ ಅವರು ಸಹ ಇವತ್ತು ಯಾವೊಂದು ಅಗರಿ ಬೊಮ್ಮನಹಳ್ಳಿಯ ನನ್ನ ತಂದೆ ತಾಯಿದ್ರು ಜನತಾದಳಕ್ಕೆ ಮೊದಲನೇ ಅಕೌಂಟ್ ಅನ್ನ 30 ವರ್ಷಗಳ ನಂತರ ಇವತ್ತು ಜನತಾದಳಕ್ಕೆ ಕೊಡ್ತಕ್ಕಂಥ ಉಡುಗೊರೆ ನೀವು ಕೊಡ್ತಾ ಇದ್ದೀರಿ. ಆ ಉಡುಗೊರೆ ಮೇ 18ಕ್ಕೆ ಸನ್ಮಾನ್ಯ ದೇವೇಗೌಡರ ಹುಟ್ಟಿದ ದಿನ. ಮೇ 18 ದೇವೇಗೌಡರ ಹುಟ್ಟಿದ ದಿನಕ್ಕೆ ನೇಮಿರಾಜ್ ನಾಯಕ್ ಅವರನ್ನ ಶಾಸಕರಾಗಿ ನೀವು ಆಯ್ಕೆ ಮಾಡಿ ದೇವೇಗೌಡರಿಗೆ ನೀರಾವರಿಯ ಒಂದು ಹರಿಕಾರ ಅವರಿಗೆ ಒಂದು ಉಡುಗೊರೆಯನ್ನ ನಮ್ಮ ಅಗರಿ ಬೊಮ್ಮನಹಳ್ಳಿಯ ಮಹಾಜನತೆ ತಾವು ದೇವೇಗೌಡರಿಗೆ ಸಲ್ಲಿಸಬೇಕು. ಇಲ್ಲಿ ನಾನು ಬೇರೆ ನಾಯಕರ ಬಗ್ಗೆ ಚರ್ಚೆ ಮಾಡಲ್ಲ, ನನ್ನ ಬಗ್ಗೆ ಯಾರು ಏನೇ ಮಾತಾಡಲಿ. ನಾನಿರೋದು ರೈತರ ಪರ, ಜನತೆಯ ಪರ. ನನ್ನ ಪಕ್ಷ ಜನತೆಯ ಪಕ್ಷ, ನನ್ನ ಪಕ್ಷ ರೈತರ ಪಕ್ಷ. ನಾನು ಕಾಂಗ್ರೆಸ್ ಬಿಜೆಪಿ ಪರವಾಗಿಲ್ಲ, ನಾನಿರೋದು ನಿಮ್ಮ ಪರವಾಗಿದ್ದೇನೆ. ನಿಮ್ಮ ಬದುಕನ್ನು ಕಟ್ಟಲಿಕ್ಕೆ, ನಿಮ್ಮ ಕುಟುಂಬಗಳ ಬದುಕು, ನಿಮ್ಮ ಮಕ್ಕಳ ಭವಿಷ್ಯ, ಯಾವ ರೀತಿ ಉದ್ಯೋಗವನ್ನ ಕೊಡಬೇಕು, ಬಳ್ಳಾರಿ ಜಿಲ್ಲೆಗೆ ಯಾವ ಜೀನ್ಸ್ನ ತಯಾರು ಮಾಡ್ತಕ್ಕಂಥ ಹಬ್ಬನ್ನ ತರಬೇಕು ಅಂತೇಳಿ ಪ್ರಯತ್ನ ಪಟ್ಟೆ. ಇದೇ ನಿಮ್ಮ ಪಕ್ಕದ ಕೊಪ್ಪಳ ಜಿಲ್ಲೆಯಲ್ಲಿ ಟಾಯ್ ಇಂಡಸ್ಟ್ರಿಯನ್ನ ಪ್ರಾರಂಭ ಮಾಡಬೇಕು, ಅಲ್ಲಿ 1 ಲಕ್ಷ ಜನ ಮಕ್ಕಳಿಗೆ ಉದ್ಯೋಗ ಕೊಡಬೇಕು ಅಂತೇಳಿ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ನಾನೇನು ಕಾರ್ಯಕ್ರಮ ಕೊಟ್ಟಿದ್ದೇನೆ. ನೀವು ಎಲ್ಲೂ ಕೆಲಸ ಹುಡುಕೊಂಡು ಹೋಗಬೇಕಾಗಿಲ್ಲ. ಆಯಾ ಜಿಲ್ಲೆನಲ್ಲಿ ಕನಿಷ್ಠ 1 ಲಕ್ಷ ಮಕ್ಕಳಿಗೆ ಉದ್ಯೋಗ ಕೊಡ್ತಕ್ಕಂಥದ್ದನ್ನ ಈ ರಾಜ್ಯದಲ್ಲಿ ತಂದುಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದರಿಂದ ಇವತ್ತು ನನಗೆ ಹಲವಾರು ಬಿಡುವಿಲ್ಲದೆ ಇರ್ತಕ್ಕಂಥ ಸಮಯ ಇಲ್ಲದೆ ಇದ್ರು ಅಗರಿ ಬೊಮ್ಮನಹಳ್ಳಿಗೆ ಯಾಕೆ ಬಂದಿದ್ದೇನೆ. ಪುಣ್ಯಾತ್ಮ ತಂದೆ ತಾಯಂದಿರು ನೇಮಿರಾಜ್ ನಾಯಕ್ ಅವರನ್ನ ಈ ಬಾರಿ ಆಯ್ಕೆ ಮಾಡಲೇಬೇಕು ಅಂತಕ್ಕಂಥ ನಿಮ್ಮ ಮನಸ್ಸಿನ ಭಾವನೆ ಏನಿದೆ, ನನ್ನಿಂದಲೂ ಒಂದು ಮನವಿಯನ್ನ ನಿಮ್ಮೆಲ್ಲರಿಗೆ ಸಲ್ಲಿಸಲಿಕ್ಕೆ ಇವತ್ತೇನು ಬಂದಿದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಶಿರಸಾವಹಿಸಿ ನನ್ನ ವಂದನೆಗಳನ್ನ ಸಲ್ಲಿಸಿ ನಿಮ್ಮ ಋಣ ತೀರಿಸ್ತೇನೆ. ಈ ಭೂಮಿಗೆ ಈ ದೇಹ ಹೋಗೋದಕ್ಕಿಂತ ಮುಂಚೆ ಈ ನಾಡಿನ ರೈತರ ಬದುಕನ್ನ ಜವಾಬ್ದಾರಿ. 5 ವರ್ಷದ ಆಡಳಿತ ಜನತಾದಳದ ವತಿಯಿಂದ ನಡೀಲಿಕ್ಕೆ, ನನ್ನ 123 ಗುರಿಯನ್ನ ಮುಟ್ಲಿಕ್ಕೆ ನೇಮಿರಾಜ್ ನಾಯಕ್ ಅವರನ್ನ ಮೊದಲನೇ ಸ್ಥಾನದಲ್ಲಿ ತಾವು ಗೆಲ್ಲಿಸ್ಕೊಡಬೇಕು. ಅವರ ಕ್ರಮ ಸಂಖ್ಯೆ ನಂಬರ್ 2, ಅವರ ಗುರುತು ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತು, ಅದನ್ನ ಮರಿಬೇಡಿ ಅಂತಕ್ಕಂಥ ಮನವಿಯನ್ನ ಸಲ್ಲಿಸಿ ನಿಮ್ಮ ಅನುಮತಿಯನ್ನ ಕೋರ್ತೇನೆ. ಕೊಪ್ಪಳದಲ್ಲೂ ಜನತೆ ಏನ್ ಕಾಯ್ತಾ ಇದ್ದಾರೆ, ಹೋಗಲೇಬೇಕಾದ ನೀವು ನಿಮ್ಮ ಈ ಪ್ರೀತಿ ನೋಡಿದಾಗ ಇನ್ನೂ 1 ಗಂಟೆ ಇರಬೇಕು ಅನ್ನಿಸ್ತದೆ ಮತ್ತು. ಆದ್ರೆ ಅಲ್ಲಿ ಅಯ್ಯೋ ಇಲ್ಲ ಲೇಟ್ ಆಯ್ತು ಬರ್ಲಿಲ್ಲ ಕೊಪ್ಪಳದಲ್ಲಿ ಕಾಯ್ತಾ ಇದ್ದಾರೆ. ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಅನುಮತಿ ಕೊಡಿ. ಇನ್ನೊಂದ್ಸಲ ನೇಮಿರಾಜ್ ನಾಯಕ್ ಅವ್ರನ್ನ ನೀವು ಕೆಲಸದ ಮೇಲೆ ಮಂತ್ರಿ ಮಾಡ್ತಕ್ಕಂಥದ್ದೇನಿದೆ, ಆಗ ನಾನು ಒಂದು ಅವರಿಗೆ ಸನ್ಮಾನ ಮಾಡಲಿಕ್ಕೆ ನಿಮ್ಮ ನೇತೃತ್ವದಲ್ಲಿ ಸನ್ಮಾನ ಮಾಡಲಿಕ್ಕೆ ಬಂದಾಗ 1 ದಿನ ನಿಮ್ಮ ಜೊತೆಲೇ ಇರ್ತೀನಿ. ಕಾರ್ಯಕ್ರಮವನ್ನು ಅಗರಿ ಬೊಮ್ಮನಹಳ್ಳಿಯಲ್ಲೇ ಮಾಡ್ತೇನೆ. ಒಂದು ಗ್ರಾಮೋತ್ಸವ ಕಾರ್ಯಕ್ರಮ ನಿಮ್ಮ ಹಳ್ಳಿನಲ್ಲಿ ಇರ್ತೀನಿ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವತ್ತು ನೇಮಿರಾಜ್ ನಾಯಕ್ ಅವರು ನಿಮ್ಮ ಕುಟುಂಬದ ಒಬ್ಬ ಸೇವಕನಾಗಿ, ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ. ಇಲ್ಲಿವರೆಗೇನು ನಮ್ಮ ಮಾತಾಡಿದ್ರಲ್ಲ, ನಮ್ಮ ಮಂಡಿನ ಮನ ಇರ್ತಕ್ಕಂಥ ಬಾದಾಮಿ ಮುದ್ದಣ್ಣ
ಪ್ರಮಾಣ ಮಾಡ್ತೀನಿ ಅಷ್ಟೇ ನಿಲ್ತೀನಿ